ಕರಿಬಸಪ್ಪ ಸರ್ ಅವರು ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ನಮ್ಮೆಲ್ರಿಗೂ ಗೊತ್ತು. ಬಟ್ ಅವ್ರ ಹತ್ರ ಇರೋ ಟ್ರೋಫಿಗಳನ್ನ ನೋಡಿದಿರ ನೀವು? ಬನ್ನಿ, ಅವ್ರು ನಮಗೆ ಟ್ರೋಫಿಗಳನ್ನ ತೋರಿಸ್ತಾರೆ. ಸರ್, ನೀವು ಮಾಡಿರೋ ಅಚೀವ್ಮೆಂಟ್ಗಳು ನಮ್ಮೆಲ್ರಿಗೂ ಗೊತ್ತು, ಅದು ತೆರೆದ ಪುಸ್ತಕ. ಬಟ್ ನಾವು ಟ್ರೋಫಿಗಳನ್ನ ನೋಡಿಲ್ಲ. ಆ ಟ್ರೋಫಿಗಳನ್ನೆಲ್ಲ ತೋರಿಸ್ಬೇಕು ನೀವು ಇವಾಗ. ನೋಡಿ, ಇದೇ ಟ್ರೋಫಿಗಳು ನಿಮಗೆಲ್ಲ ಅನಿಸ್ಬೋದು, ಏನಪ್ಪ ಇವರು ಟ್ರೋಫಿನ ಯಾವ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕನ್ಫ್ಯೂಸ್ ಇರ್ಬೋದು. ಭಾಳ ಜನ ಹೇಳ್ತಾರೆ, ಈ ಥರದ್ದು ಟ್ರೋಫಿ ಎಲ್ಲಿ ಸಿಗುತ್ತೆ, ನಾವು ಪರ್ಚೇಸ್ ಮಾಡ್ಬೇಕಂತಂದು. ಅದು ಪರ್ಚೇಸ್ ಮಾಡಿರೋದಲ್ಲ, ಅದು ದಂಡಿಸಿ ದೇಶಕ್ಕೆ ಕೀರ್ತಿ ತಂದಿರ್ತಕ್ಕಂಥ ಕೆಲವೊಂದು ಕಾಂಪಿಟೇಷನಲ್ಲಿ ಗೆದ್ದಿರ್ತಕ್ಕಂಥ ಟ್ರೋಫಿಗಳು. ಆ ಟ್ರೋಫಿಗಳಲ್ದೇ ಸಾಕಷ್ಟು ಸರ್ಟಿಫಿಕೇಟ್ಸ್ಗಳು ಇದಾವೆ. ಯಾಕಂದರೆ ಈಗ ಭಾಳ ಜನಗಳು ಏನಂತಾರೆ, ಈಗ ನಾವು ಒಂದು ಅಂಗಡಿನಲ್ಲಿ ಟ್ರೋಫಿಗಳ ತಂದುಬಿಟ್ರೆ ನಾವು ಕೂಡ ಮನೇಲಿ ಇಟ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಬೋದು ಅಂತಂದು ಇವತ್ತಿನ ಮನಸ್ಥಿತಿ ಬಂದಿದೆ. ಯಾಕಂದರೆ ಈ ಟ್ರೋಫಿಗಳು ಏನಂದರೆ, ನಾನು ಒಬ್ಬ ದೇಹದಾಢ್ಯದಲ್ಲಿ ಗೆದ್ದಿರೋದಕ್ಕೆ ಆವಾಗ ಮೂಮೆಂಟು ಕೊಟ್ಟಿರ್ತಕ್ಕಂಥ ಅವು ಟ್ರೋಫಿಗಳು, ಅವು ಸಾಕ್ಷಿಗಳು. ಪ್ರತಿಯೊಬ್ಬರೂ ಒಂದು ಮೈಂಡಲ್ಲಿರುತ್ತೆ, ಏನಪ್ಪ ಇವರು ಶೃಂಗಾರಕ್ಕೆ ಟ್ರೋಫಿಗಳನ್ನ ದುಡ್ಡು ಕೊಟ್ಟು ತೊಗೊಂಬಂದಿದ್ದಾರೆ ಅಂತಂದು. ಇದು ಸಾಮಾನ್ಯವಾದ ಟ್ರೋಫಿಗಳಲ್ಲ. ಒಂದೊಂದು ಟ್ರೋಫಿಗಳು, ಒಂದೊಂದು ಪ್ರೈಸ್ಗಳು ಒಂದೊಂದು ಕತೆ ಹೇಳುತ್ತೆ. ಆ ದಿನಗಳು ಎರಡು ಟ್ರೋಫಿಗಳಲ್ಲಿ ಸರ್ ನಿಮಗೆ ಮರೆಯಲಾಗದಂತ ಕಥೆಗಳಿದ್ರೆ ಆ ಕಥೆ ಯಾವುದು ಟ್ರೋಫಿ? ಸರ್, ಇಷ್ಟೊಂದು ಟ್ರೋಫಿಗಳಿದವು. ಇದು ಮಿಸ್ಟರ್ ಇಂಡಿಯಾ ಮತ್ತು ಭಾರತ ಶ್ರೇಷ್ಠ ಕಾಂಪಿಟೇಷನ್ ಗೆದ್ದಿರೋದು. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಇಲ್ಲಿದೆಯಲ್ಲ, ಇದು ಮರೆಯಲಾರದ ಇದು ಅಂದರೆ ಇದು ಪಾಕಿಸ್ತಾನದಲ್ಲಿ ಗೆದ್ದಿರೋದು. ಇದು ಆ ಪಾಕಿಸ್ತಾನದಲ್ಲಿ ಫಸ್ಟ್ ಪ್ಲೇಸ್ ಮಾಡಿರೋದು. ಇದು ಅಂದರೆ ಇಸ್ಲಾಮಾಬಾದಲ್ಲಿ ಗೆದ್ದಿರೋದು 2004. ಇದು ಮರೆಯಲಾರದ ಟ್ರೋಫಿ ಅಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಿರೋದು. ಇದು ಇಸ್ಲಾಮಾಬಾದಲ್ಲಿ. ಸ್ವಲ್ಪ ನಿಮ್ಮ ತರನೇ ಇದ್ದಾರೆ ಸರ್. ಹೌದು, ಇಷ್ಟೊಂದು ಟ್ರೋಫಿಗಳು ಗೆದ್ದಿದ್ದೀನಿ. ಇನ್ನುಳಿದವೆಲ್ಲವೂ ನೀವೆಲ್ಲ ಭಾರತ ಶ್ರೇಷ್ಠ ಟ್ರೋಫಿಗಳು ಗೆದ್ದಿರೋದು. ಇವು ಎಲ್ಲ ನಾನೇನು ಮಾಡಿದ್ದೇನೆ ಅನ್ನೋದಕ್ಕೆ ಸಾಕ್ಷಿಗಳೇ ಈ ಟ್ರೋಫಿಗಳು ಮತ್ತು ಕೆಲವೊಂದು ಸರ್ಟಿಫಿಕೇಟ್ಸ್ಗಳು. ದೊಡ್ಡ ಕಪ್ ಇದೆಯಾ? ಅದು ಮಿಸ್ಟರ್ ಕರ್ನಾಟಕ ಶ್ರೇಷ್ಠ ಕಾಂಪಿಟೇಷನ್ಲಿ ಗೆದ್ದಿರೋದು 2004ರಲ್ಲಿ. ಈಗ ಒಂದ್ಸತಿ ನೀವು ಹಿಂಗೆ ಮಾಡಿ ತೋರಿಸಿ ಸರ್, ನಾ ಕಾಂಪಿಟೇಷನ್ ಕೊಡೋಣ. ಸೂಪರ್ ಅಲ್ಲ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾವು ಸರ್ ಅವರ ಎನರ್ಜಿಗೆ ಆಡ್ಸ್ ಆಫ್ ಅಂತಾನೆ ಹೇಳಬೇಕು. ನೋಡಿ, ಅವ್ರಿಗೆ ಎಷ್ಟು ಎನರ್ಜಿಟಿಕ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ಬಿಗ್ ಬಾಸ್ ಮನೇಲಿ ಇನ್ನೂ ಇರಬೇಕಿತ್ತು, ಅವ್ರಿಗೂ ಸ್ವಲ್ಪ ಸ್ಪೇಸ್ ಕೊಡಬೇಕಿತ್ತು ಅಂತೇಳಿ ನಿಮಗೂ ಅನಿಸ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಬಿಗ್ ಬಾಸ್ ಮನೆಗೆ ಕರಿಬಸಪ್ಪ ಸರ್ ರೀಎಂಟ್ರಿ ಕೊಡಬೇಕು, ಅದ್ರ ಜೊತೆಗೆ ಅವ್ರಿಗೆ ಸ್ಪೇಸ್ ಕೊಡಬೇಕಿತ್ತು. ಅವ್ರು ಇಷ್ಟು ಬೇಗ ಬಂದಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ಫ್ರೀಡಮ್ ಟಿವಿಯ ಕರಿಬಸಪ್ಪ ಸರ್ ಜೊತೆಗಿನ ಇಂಟರ್ವ್ಯೂ. ಇದೇ ರೀತಿ ನಮ್ಮ ಫ್ರೀಡಮ್ ಟಿವಿನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.